ಸರ್ವಭೂತಹಿತೆ ಮಾತಃ ಏಷ್ಯೇಹಿ ಪರಮೇಶ್ವರಿ. ಒಮ್ಮೆ ಅಗಸ್ತ್ಯ ಮಹರ್ಷಿಗಳು ಹಯಗ್ರೀವರಲ್ಲಿ ಕೇಳ್ತಾರೆ, ನನಗೆ ಭಗವತಿಯ ಸ್ವರೂಪದ ವಿವರಣೆಯನ್ನು ಹೇಳಿದಿರಿ, ಅವಳ ಸಂಬಂಧಪಟ್ಟಂತಹ ಎಲ್ಲ ಪುರಾಣಗಳನ್ನು ಕೂಡ ಸವಿಸ್ತಾರವಾಗಿ ಹೇಳಿದಿರಿ. ಅಷ್ಟೇ ಅಲ್ಲ, ಭಗವತಿಯ ಪೂಜೆಗೆ ಸಂಬಂಧಪಟ್ಟಂತೆಯೇ ನ್ಯಾಸಖಂಡವನ್ನು ಹೇಳಿದಿರಿ, ಮಹಾಷೋಡಾದಿ ನ್ಯಾಸಗಳ ವಿವರಣೆಯನ್ನು ಸಂಪೂರ್ಣ ವಿವರಿತವಾಗಿ ಹೇಳಿದಿರಿ. ಮತ್ತು ಪೂಜಾಖಂಡ ಜಪಖಂಡದಲ್ಲೂ ಕೂಡ ಪಂಚದಶಿ ಮಂತ್ರದ ವ್ಯವಸ್ಥೆಯನ್ನು, ಅದರ ಸಾಮರ್ಥ್ಯವನ್ನು, ಅದರ ಮಾಡುವಂತಹ ರೀತಿಯನ್ನು, ಅದರ ಉಪಯೋಗವನ್ನು ಎಲ್ಲವನ್ನೂ ತಿಳಿಸಿಕೊಟ್ರಿ. ಪೂಜಾಖಂಡದಲ್ಲಿ ಶ್ರೀಚಕ್ರ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರಿಂದ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲಪ್ರಾಪ್ತಿಯಾಗ್ತದೆ ಎಂಬೆಲ್ಲ ವಿಷಯಗಳನ್ನು ಹೇಳಿದಿರಿ. ಹೋಮಖಂಡದಲ್ಲಿ ಶ್ರೀವಿದ್ಯಾ ಹೋಮವನ್ನು ಯಾವ ರೀತಿಯಾಗಿ ಮಾಡಬೇಕು ಹೇಳುವಂಥ ವಿವರಣೆಯನ್ನು ಕೂಡ ಹೇಳಿದಿರಿ. ರಹಸ್ಯ ಖಂಡದಲ್ಲಿ ಗುರು ಶಿಷ್ಯರ ತಾದಾತ್ಮ್ಯ ಮತ್ತು ದೇವಿ ಮತ್ತು ಭಕ್ತರ ತಾದಾತ್ಮ್ಯದ ಯಾವ ರೀತಿಯಾಗಿರಬೇಕು, ಯಾವ ರೀತಿ ಇದ್ದಾಗ ಮಾತ್ರ ನಮಗೆ ಯೋಗ್ಯವಾದಂತಹ ಫಲಸ್ವರೂಪ ಪ್ರಾಪ್ತವಾಗ್ತದೆ ಎಂಬಂಥದ್ದನ್ನು ಕೂಡ ಹೇಳಿದಿರಿ. ಅಷ್ಟೇ ಅಲ್ಲದೆ ಸ್ತೋತ್ರ ಖಂಡದಲ್ಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂತಹ ಸ್ತೋತ್ರದ ವಿವರಣೆಯನ್ನು ನಮಗೆ ತಿಳಿಸಿಕೊಟ್ರಿ. ದಂಡಿನ್ಯಾದಿ ಮಂತ್ರಿನ್ಯಾದಿ ದೇವಿಯರ ಸಹಸ್ರನಾಮ ಸ್ತೋತ್ರವನ್ನು ಕೂಡ ತಿಳಿಸಿಕೊಟ್ರಿ. ಆದರೆ ಲಲಿತಾ ಸಹಸ್ರನಾಮದ ಸ್ತೋತ್ರವನ್ನು ತಿಳಿಸಿಕೊಡ್ಲಿಲ್ಲ ನೀವು. ಅಂದರೆ ಇಷ್ಟೆಲ್ಲ ತಿಳಿಸಿಕೊಟ್ಟ ಮೇಲೂ ಕೂಡ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ನಮಗೆ ಹೇಳಲಿಲ್ಲ. ಅಂದರೆ ನಾನು ಅದನ್ನು ಕೇಳಲಿಕ್ಕೆ ಅಯೋಗ್ಯನೋ ಅಥವಾ ಅದನ್ನು ಹೇಳಲಿಕ್ಕೆ ಮರೆತು ಹೇಳಿಲ್ಲವೋ ಅಂತ ಹೇಳಿ ಅಗಸ್ತ್ಯರು ಹಯಗ್ರೀವರಲ್ಲಿ ಕೇಳ್ತಾರೆ. ಆಗ ಹಯಗ್ರೀವರು ಮುಗುಳು ನಗುತ್ತಾ ಹೇಳ್ತಾರೆ, ಲಲಿತಾ ಸಹಸ್ರನಾಮ ಹೇಳುವಂಥದ್ದು ಬಹಳ ರಹಸ್ಯಮಯವಾಗಿರ್ತಕ್ಕಂತಹದ್ದು, ದಿವ್ಯ ಸ್ವರೂಪವಾಗಿರತಕ್ಕಂತಹದ್ದು. ಯಾರು ಭಗವತಿಯ ಪ್ರಾಮಾಣಿಕ ಭಕ್ತರಿದ್ದಿರ್ತಾರೋ ಅಂಥವರಿಗೆ ಮಾತ್ರ ಸಿಗುವಂತಹದ್ದು, ಅಂಥವರಿಗೆ ಮಾತ್ರ ಸಿಗುವಂತಹ ಮಾಡಲಿಕ್ಕೆ ಲಲಿತಾ ಸಹಸ್ರನಾಮ ಸಿಗುವಂತಹದ್ದು. ಸಿಕ್ಕಾಗ ಮಾಡುವಂತಹ ಬುದ್ಧಿಯೂ ಕೂಡ ಪ್ರೇರಣೆ ಆಗುವಂತಹದ್ದು. ಈಗ ನೀನು ಅದನ್ನು ಕೇಳಿದೆಯಾ, ಹಾಗಾಗಿ ನಿನಗದನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. 64 ಪುರಾಣಗಳಲ್ಲಿ ಕೋಟಿ ದೇವತೆಗಳ ಸಹಸ್ರನಾಮಗಳಲ್ಲಿ ಲಲಿತಾ ಸಹಸ್ರನಾಮ ಹೇಳುವಂಥದ್ದು ಅತೀವ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಹೇಳ್ತಾರೆ, ಈ ಲಲಿತಾ ಸಹಸ್ರನಾಮ ಹೇಳುವಂಥದ್ದು ಯಾವ ರೀತಿಯಾಗಿ ಬಂತು ಎಂಬುದಾಗಿ. ಒಮ್ಮೆ ಲಲಿತಾ ತ್ರಿಪುರ ಸುಂದರಿ ಬಹಳ ಸಂತೋಷವಾಗಿದ್ಲಂತೆ ಅವತ್ತು. ಅಂತಹ ಸಂದರ್ಭದಲ್ಲಿ ವಶಿನ್ಯಾದಿ ವಾಗ್ದೇವತೆಯರನ್ನು ಕರೆದು ಅವಳಲ್ಲಿ ಹೇಳ್ತಾಳೆ, ಲಲಿತಾ ಪರಮೇಶ್ವರಿ, ನಾನಿವತ್ತು ಬಹಳ ಸಂತೃಪ್ತಿಯಿಂದಿದ್ದೇನೆ, ಬಹಳ ಸಂತೋಷದಿಂದಿದ್ದೇನೆ. ನೀವೆಲ್ಲರೂ ಸಹ ನನ್ನ ಸೇವೆಯನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದೀರಿ. ಹಾಗಾಗಿ ನನ್ನ ಪ್ರೀತ್ಯರ್ಥವಾಗಿರತಕ್ಕಂತಹ ನಾಮ ಸ್ತೋತ್ರವನ್ನು ಮಾಡಿ ನಾನು ನಿಮ್ಮ ನಾಲಿಗೆಯಲ್ಲಿ ಕುಳಿತು ಆ ನಾಮ ಸ್ತೋತ್ರವನ್ನು ಹೇಳಿಸ್ತೇನೆ ಎಂಬುದಾಗಿ ಹೇಳ್ತಾಳಂತೆ. ಆವಾಗ ವಶಿನ್ಯಾದಿ ವಾಗ್ದೇವತೆಯರು ಭಗವತಿಯ ನಾಮವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ನಾಮ ಹೇಳುವಂಥದ್ದು 1000 ನಾಮವಾಗಿ ಕೊಡುತ್ತದೆ, ಲಲಿತಾ ಸಹಸ್ರನಾಮವಾಗಿ ಸೇರ್ತದೆ. ಇದಾದ ಕೆಲವು ದಿನದ ಬಳಿಕ ಅನೇಕ ದೇವತೆಗಳು ಈ ವಶಿನ್ಯಾದಿ ವಾಗ್ದೇವಿಯರಿಂದ ಸಹಸ್ರನಾಮದ ಪಾಠ ಪಾರಾಯಣವಾಗಿದೆ, ಭಗವತಿ ಅವಳಿಂದ ಹೇಳಿಸಿದ್ದಾಳೆ ಹೇಳುವಂಥದ್ದನ್ನು ತಿಳಿದಾಗ ಅನೇಕ ಎಲ್ಲ ದೇವತೆಗಳು ಕೂಡ ಭಗವತಿಯ ಸೇವೆಯನ್ನು ನಮಗೂ ಮಾಡಲಿಕ್ಕೆ ಅವಕಾಶ ಬೇಕು ಎಂಬುದಾಗಿ ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಮತ್ತೊಮ್ಮೆ ಇದೇ ರೀತಿಯಲ್ಲಿ ಭಗವತಿ ಅತೀವ ಸಂತೃಪ್ತಿಯಿಂದಿದ್ದಾಗ ಎಲ್ಲ ದೇವತೆಗಳು ಕೂಡ ಹೇಳ್ತಾಳೆ, ತಾನು ಸಿಂಹಾಸನದ ಮೇಲೆ ಕುಳಿತು ಎಲ್ಲ ದೇವತೆಗಳಿಗೂ ಕೂಡ ದರ್ಶನವನ್ನು ಕೊಟ್ಟು, ಬ್ರಹ್ಮ ವಿಷ್ಣು ಮಹೇಶ್ವರು ಕೂಡ ಬಂದಿರ್ತಾರೆ, ನಾರಾಯಣನು ಕೂಡ ಲಕ್ಷ್ಮಿಯ ಸಮೇತನಾಗಿ ಬಂದಿರ್ತಾನೆ, ಬ್ರಹ್ಮನು ಕೂಡ ಸರಸ್ವತಿಯ ಸಮೇತನಾಗಿ ಬಂದಿರ್ತಾನೆ, ಎಲ್ಲ ವಶಿನ್ಯಾದಿ ವಾಗ್ದೇವತೆಯರು ಬಂದಿರ್ತಾರೆ, ದಂಡಿನ್ಯಾದಿ ಮಂತ್ರಿನ್ಯಾದಿ ಎಲ್ಲ ದೇವತೆಗಳು ಕೂಡ ಬಂದಿರ್ತಾರೆ, ಮಾನವರು ಕೂಡ ತಪಸ್ವಿ ಮಾನವರು ಕೂಡ ಹೋಗಿರ್ತಾರೆ. ಅಲ್ಲಿ ಎಲ್ಲ ಲೋಕದಿಂದಲೂ ಗಂಧರ್ವರು, ಕಿನ್ನರವರು, ಯಕ್ಷರು, ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಶಕ್ತಿಗಳು ಕೂಡ ಅಲ್ಲಿ ಭಗವತಿಯ ಸಾನ್ನಿಧ್ಯಕ್ಕೆ ಬರುವಂತಹದ್ದು. ಬಂದು ಭಗವತಿಯ ದರ್ಶನವನ್ನು ಪಡಿತಾರೆ. ಭಗವತಿಯ ದರ್ಶನವನ್ನು ಪಡಿತಾ ಇದ್ದಂತೆ ಭಗವತಿ ವಶಿನ್ಯಾದಿ ವಾಗ್ದೇವಿಯರ ಕಡೆಗೆ ಒಮ್ಮೆ ನೋಡ್ತಾಳಂತೆ. ನೋಡಿದಾಗ ಆ ವಶಿನ್ಯಾದಿ ವಾಗ್ದೇವರಿಗೆ ಅರ್ಥವಾಗಿ ಲಲಿತಾ ಸಹಸ್ರನಾಮ ಸ್ತೋತ್ರದಿಂದ ಭಗವತಿಗೆ ಅರ್ಚನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ದಿವ್ಯವಾಗಿರತಕ್ಕಂತಹ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡಿದಾಗ ಎಲ್ಲ ದೇವತೆಗಳು ಅದನ್ನು ಕೇಳಿಸ್ಕೊಳ್ತಾರೆ. ಎಲ್ಲ ದೇವತೆಗಳು ಕೂಡ ಅದರಿಂದ ಅತೀವ ಸಂತೃಪ್ತಿಯನ್ನು ಹೊಂದುತ್ತಾರೆ.
ಹೊಂದಿದ ಬಳಿಕವಾಗಿ ಸಹಸ್ರನಾಮ ಸ್ತೋತ್ರದ ಪಾರಾಯಣ ಮುಗಿತದೆ. ಮುಗಿದ ಮೇಲೆ ಭಗವತಿ ಅಲ್ಲಿ ನೆರೆದಂತಹ ಎಲ್ಲರಲ್ಲೂ ಕೂಡ ಹೇಳ್ತಾಳೆ, ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಹೇಳುವಂತಹದ್ದು ನನಗೆ ಅತೀವ ಪ್ರಿಯವಾಗಿರ್ತಕ್ಕಂತಹದ್ದು. ಯಾಕೆಂತಂದ್ರೆ ಲಲಿತಾ ಸಹಸ್ರನಾಮದ ಆದಿಯ ನಾಮಗಳಲ್ಲಿ ಭಗವತಿಯ ಸ್ವರೂಪದ ಸಾಕ್ಷಾತ್ಕಾರದ ವಿಷಯಕವಾಗಿ ಬಂದರೆ, ನಂತರದಲ್ಲಿ ಬರತಕ್ಕಂಥದ್ದು ಭಂಡಾಸುರ ವಧಾದಿ ಇತ್ಯಾದಿಗಳಲ್ಲಿ ಬರುವಂತಹದ್ದು, ನಂತರದಲ್ಲಿ ಭಗವತಿಯ ಯಾವ ರೀತಿಯಾಗಿ ಸಂತೃಪ್ತಿಯನ್ನು ಹೊಂದುತ್ತಾಳೆ ಹೇಳುವಂತಹ ವಿಷಯವು ಆ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹದ್ದು. ಅದರ ನಂತರದಲ್ಲಿ ಭಗವತಿಯ ಭಕ್ತನು ಭಗವತಿಯನ್ನು ಯಾವ ರೀತಿಯಾಗಿ ಸೇರ್ತಾನೆ ಹೇಳುವಂಥದ್ದು ವಿಷಯಕವಾಗಿ ಆ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹದ್ದು. ಅಷ್ಟೇ ಅಲ್ಲ, ಲಲಿತಾ ಸಹಸ್ರನಾಮನ ಯಾವ ರೀತಿಯಾಗಿ ಪಾರಾಯಣವನ್ನು ಮಾಡಬೇಕು ಅಂತ ವಿಷಯವೂ ಕೂಡ ಅದರಲ್ಲೇ ಬರತಕ್ಕಂತಹದ್ದು. ಭಕ್ತನಾದವನು ಯಾವ ರೀತಿಯಾಗಿರ್ಬೇಕು, ಭಗವತಿ ಆದಂತವಳು ಯಾವ ರೀತಿಯಾಗಿ ಅನುಗ್ರಹಿಸ್ತಾಳೆ ಎಂಬಂತ ವಿಷಯವೂ ಕೂಡ ಅದರಲ್ಲಿ ಬರುವಂತಹದ್ದು. ಹಾಗಾಗಿ ಅದು ನನಗೆ ಅತೀವ ಪ್ರೀತಿದಾಯಕವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಅಲ್ಲಿ ನೆರೆದಿರ್ತಕ್ಕಂತಹ ದೇವತೆಗಳಿಗೆ ಆಜ್ಞಾಪಿಸ್ತಾಳೆ ಭಗವತಿ. ಇವತ್ತಿನಿಂದ ಆದಿಯಾಗಿ ಎಲ್ಲ ದೇವತೆಯರು ಕೂಡ ಈ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ತಾವು ಪಾರಾಯಣ ಮಾಡುವುದರ ಒಟ್ಟಿಗೆ ಇದನ್ನ ಪ್ರಚಾರವನ್ನು ಮಾಡಬೇಕು ನೀವು ಎಂಬುದಾಗಿ ಮುಂದುವರೆದು ಹೇಳ್ತಾಳೆ. ಯಾರು ಈ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಮಾಡ್ತಾರೆಯೋ, ಯಾವ ಉದ್ದೇಶವನ್ನು ಇಟ್ಟುಕೊಂಡು, ಯಾವುದೋ ಒಂದು ಕಾಮನೆ ಇದೆ ಮನುಷ್ಯನಿಗೆ, ಲೌಕಿಕ ಜೀವನದಲ್ಲಿರ್ಬೋದು ಅಥವಾ ಅಲೌಕಿಕ ಜೀವನದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಸಮಸ್ಯೆಗಳಿರ್ಬೋದು, ಅಂತ ಸಮಸ್ಯೆ ಇದ್ದಾಗ ಅದರ ಕಾಮನೆಗಳನ್ನ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಗವತಿಯ ಪ್ರೀತ್ಯರ್ಥವಾಗಿ ಲಲಿತಾ ಸಹಸ್ರನಾಮವನ್ನು ಯಾರು ಪಾರಾಯಣವನ್ನು ಮಾಡ್ತಾರೆಯೋ ಅಂಥವ್ರ ಆ ಮನೋರಥ ಹೇಳುವಂಥದ್ದು ನೆರವೇರುತ್ತದೆ. ಅಷ್ಟೇ ಅಲ್ಲದೆ ಯಾರು ನಿಷ್ಕಾಮವಾಗಿ ಯಾವುದೇ ಕಾಮನೆ ಇಲ್ಲದೇನೆ ಲಲಿತಾ ಸಹಸ್ರನಾಮದ ಸ್ತೋತ್ರದ ಪಾರಾಯಣವನ್ನು ಮಾಡ್ತಾ ಅದರ ಪ್ರಚಾರವನ್ನು ಕೂಡ ಮಾಡ್ತಾರೆಯೋ, ಸಾಕ್ಷಾತ್ ಭಗವತಿಯೇ ಅವರಲ್ಲಿ ನಿಂತು, ಅವರ ಹಿಂದೆ ಸಾಕ್ಷಾತ್ ಭಗವತಿಯೇ ನಿಂತು ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಯೋಗಕ್ಷೇಮವನ್ನು ನೋಡಿಕೊಡುತ್ತೇನೆ ಎಂಬುದಾಗಿ ಹೇಳ್ತಾಳೆ ಜಗನ್ಮಾತೆ. ಅಷ್ಟೇ ಅಲ್ಲದೇನೆ ಈ ಲಲಿತಾ ಸಹಸ್ರನಾಮದನ್ನ ಏನು ಪಾರಾಯಣವನ್ನು ಮಾಡ್ತಾರೆಯೋ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳಿಗೆ ಆದೇಶನ ಮಾಡ್ತಾರೆ. ಎಲ್ಲಿ ಲಲಿತಾ ಸಹಸ್ರನಾಮ ಹೇಳುವಂಥದ್ದು ನಿರಂತರವಾಗಿ ಪಾರಾಯಣ ನಡೀತದೆಯೋ, ಪಾರಾಯಣ ನಡೆಯುವಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅಲ್ಲಿಗೆ ಹೋಗಬೇಕು, ಅದನ್ನ ಶ್ರವಣ ಮಾಡಬೇಕು ಅಂತೇಳಿ. ಹಾಗಾಗಿ ಲಲಿತಾ ಸಹಸ್ರನಾಮದ ಪಾರಾಯಣ ಎಲ್ಲಿ ನಡೀತದೆಯೋ ಅಲ್ಲಿ ಎಲ್ಲ ಏನು ನಾವು 33 ಕೋಟಿ ದೇವತೆಗಳು ಎಂಬುದಾಗಿ ಹೇಳ್ತೇವೆ, ಎಲ್ಲ ದೇವತೆಗಳು ಕೂಡ, ಎಲ್ಲ ಶಕ್ತಿಯರು ಕೂಡ ಆ ಸಾನ್ನಿಧ್ಯಕ್ಕೆ ಬರ್ತಾರೆ ಅದರ ಶ್ರವಣ ಮಾಡ್ಲಿಕ್ಕೋಸ್ಕರವಾಗಿ. ನಮಗೆ ಅದರ ಕಲ್ಪನೆ ಇದ್ದಿರೋದಿಲ್ಲ, ಅವರೆಲ್ಲರೂ ಬಂದಿರ್ತಾರೆ ಅಂತೇಳಿ. ಆದರೆ ನಾವು ಮಾಡ್ತಾ ಇರತಕ್ಕಂತಹ ಲಲಿತಾ ಸಹಸ್ರನಾಮದ ಶ್ರವಣ ಮಾಡ್ಲಿಕ್ಕೋಸ್ಕರವಾಗಿ ಎಲ್ಲ ದೇವಾನು ದೇವತೆಗಳು ಬಂದಿರುವಂತಹದ್ದು. ಅಷ್ಟೇ ಅಲ್ಲದೇ ಸಾಕ್ಷಾತ್ ಭಗವತಿಯು ಕೂಡ ಆ ಸಾನ್ನಿಧ್ಯಕ್ಕೆ ಅಲ್ಲಿ ಬರ್ತಾಳೆ ಎಂಬುದಾಗಿ ಹೇಳ್ತಾರೆ. ಭಗವತಿ ಹೇಳಿದಂತಹ ಮಾತು ಇದು. ಲಲಿತಾ ಸಹಸ್ರನಾಮದ ಪೂರ್ವ ಪೀಠಿಕೆಯಲ್ಲಿ ಭಗವತಿ ಹೇಳ್ತಾ ಇರತಕ್ಕಂತಹ ಮಾತು ಇದು. ಎಲ್ಲಿ ನಡೀತದೆಯೋ ಅಲ್ಲಿ ದೇವತೆಗಳು ಹೋಗ್ಬೇಕು ಹೇಳುವಂಥದ್ದನ್ನು ಆದೇಶನ ಮಾಡ್ತಾಳೆ. ಅಷ್ಟೇ ಅಲ್ಲದೆ ನಾನೂ ಕೂಡ ಅಲ್ಲಿ ಬರ್ತೇನೆ ಎಂಬುದಾಗಿ ಹೇಳುವಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಈ ಕ್ಷೇತ್ರದಲ್ಲಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಮಾಡಿದ್ದೇವೆ. ಮಾಡಿದಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಭಗವತಿಯ ಸಾನ್ನಿಧ್ಯದಲ್ಲಿ ಮಾಡಿರ್ತಕ್ಕಂಥದ್ದು, ಎಲ್ಲ ದೇವಾನು ದೇವತೆಗಳು ಕೂಡ ಇಲ್ಲಿ ಉಪಸ್ಥಿತರಿರತಕ್ಕಂತಹದ್ದು. ನಮ್ಮ ಮನಸ್ಸಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಭಾವವು ಕೂಡ ಜಾಗೃತವಾಗಿರಬೇಕು. ನಾವು ಮಾಡ್ತಾ ಇರತಕ್ಕಂತಹ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಎಲ್ಲ ದೇವಾನು ದೇವತೆಗಳು ಕೂಡ ಶ್ರವಣ ಮಾಡ್ತಾ ಇದ್ದಾರೆ ಎಂಬುದಾಗಿ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತಿನ ದಿನ ಈ ಕ್ಷೇತ್ರಕ್ಕೆ ಬಂದು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿದ್ದೀರಿ. ಭಗವತಿಯ ಅನುಗ್ರಹ ನಿಮಗೆಲ್ಲರಿಗೂ ಆಗಲಿ ಎಂಬುದಾಗಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮಗೆ ಈ ಕೋಟಿ ಲಲಿತಾ ಸಹಸ್ರನಾಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಭಾಗ್ಯ. ಹಾಗಾಗಿ ಅಂತಹ ಭಾಗ್ಯದ ನಮ್ಮ ಜಗಜ್ಜನ್ಯ ಕೊಟ್ಟಿರ್ತಕ್ಕಂತಹ ಭಾಗ್ಯ ಇದು. ಅದೆಲ್ಲವೂ ಕೂಡ ನಾವು ಸದುಪಯೋಗಪಡಿಸಿಕೊಂಡು ನಾವು ಕೂಡ ನಿರಂತರವಾಗಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಮಾಡುವುದರೊಟ್ಟಿಗೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪ್ರಚಾರವನ್ನು ಮಾಡ್ತಾ ಭಗವತಿಯ ಅನುಗ್ರಹವನ್ನು ಪಡೆಯೋಣ ಎಂಬುದಾಗಿ ಹೇಳ್ತೇನೆ. ಅನೇಕರಿಗೆ ಲಲಿತಾ ಸಹಸ್ರನಾಮ ಮಾಡಬೇಕಾದ್ರೆ ನಿದ್ರೆ ಬರುವಂಥದ್ದು, ಆಕ್ಲಿಕ್ಕೆ ಬರುವಂಥದ್ದು ಈ ರೀತಿ ಆಗ್ತದೆ. ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ. ಯಾಕೆ ಅಂತಂದರೆ ನಾವು ನಾಮಸ್ಮರಣೆಯನ್ನು ಯಾವತ್ತು ಪ್ರಾರಂಭ ಮಾಡ್ತೇವೆಯೋ ನಮ್ಮಲ್ಲಿರ್ತಕ್ಕಂತಹ ಅನೇಕ ವಾಸನೆಗಳು ಅಂತಂದ್ರೆ ಈ ವಾಸನೆ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಕರ್ಮ ವಾಸನೆಗಳೇನಿರ್ತದೆಯೋ ಅದು ಹೊರಗಡೆ ಬರಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದು ಹೊರಗಡೆ ಬರಲಿಕ್ಕೆ ಪ್ರಾರಂಭ ಮಾಡಿದಾಗ ಇದೆಲ್ಲದೂ ಕೂಡ ಪ್ರತಿಬಂಧಕವಾಗಿದ್ದಿರ್ತದೆ. ಯಾವತ್ತು ನಮಗೆ ಅದು ಯಾವುದೂ ಇಲ್ಲದೆ ನಿರಂತರವಾಗಿ ಜಪಾನುಷ್ಠಾನಗಳನ್ನು ಮಾಡಲಿಕ್ಕೆ ಪ್ರಾರಂಭ ಆಗ್ತದೆಯೋ ಆವತ್ತು ಭಗವತಿ ಅನುಗ್ರಹ ಹೇಳುವಂಥದ್ದಾಗುವಂಥದ್ದು. ಇದೆಲ್ಲ ಆದರೂ ಕೂಡ ನಾವು ನಿರಂತರವಾಗಿ ಅದನ್ನು ಮಾಡ್ತಾ ಇರಬೇಕಾದ್ರೆ ಅನೇಕರಿಗೆ ಆ ಸಮಸ್ಯೆ ಆಗಿದ್ದನ್ನು ನಾನು ನೋಡಿದೆ. ಹಾಗಾಗಿ ಹೇಳ್ತಾ ಇರುವಂಥದ್ದು. ಅದೇನು ತಪ್ಪು ಅಂತ ಅರ್ಥ ಅಲ್ಲ, ಅದು ಒಳಗಡೆ ಇರತಕ್ಕಂಥ ವಾಸನೆ ಹೇಳುವಂಥದ್ದು ಹೋಗ್ತಾ ಇರುವಂಥದ್ದು. ಹಾಗಾಗಿ
ಈ ಮಹಾಯಾಗದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬುದಾಗಿ ಹೇಳ್ತೇನೆ. ಅಂಬಾ ಮಾತಾ ಕೀ. ಗಟ್ಟಿಯಾಗಿ ಹೇಳಿ ಇನ್ನೊಂದ್ಸರಿ. ಯಾಕೆಂತಂದ್ರೆ ಭಗವತಿಯ ಸಾನ್ನಿಧ್ಯ ಇದೆ. ನಾವಿವತ್ತು ಲಲಿತಾ ಸಹಸ್ರನಾಮ ಶ್ರವಣ ಮಾಡಲಿಕ್ಕೆ ಎಲ್ಲ ದೇವತೆಗಳು ಬಂದಿದ್ದಾರೆ. ಆ ದೇವತೆಗಳು ಕೂಡ ನಾವು ಜೈಕಾರ ಹಾಕಿರುವಂಥದ್ದು ಕೇಳಿ ಅವರು ಕೂಡ ಸಂತೋಷ ಪಡಬೇಕು. ಹಾಗಾಗಿ ಅಂಬಾ ಮಾತಾ ಕೀ ಪಾರ್ವತಿ ಪತಯೇ ಹರ ಹರ ಮಹಾದೇವ.